ನಮಸ್ಕಾರ. ಸ್ಪರ್ಧಾ ವಿದ್ಯಾಲಯ ಚಾನೆಲ್ಗೆ ಎಲ್ಲರಿಗೂ ಪ್ರೀತಿಯ ಸ್ವಾಗತ. ಇವತ್ತಿನ ಈ ವಿಶೇಷ ಸಂಚಿಕೆಯಲ್ಲಿ ನಾವು ಏಪ್ರಿಲ್ 2026ರ ಕೆಲವು ಅತ್ಯಂತ ಪ್ರಮುಖ ಪ್ರಚಲಿತ ಘಟನೆಗಳ ಬಗ್ಗೆ ತಿಳಿದುಕೊಳ್ಳೋಣ. ನಿಮ್ಮ ಪರೀಕ್ಷೆಗಳಿಗೆ ಇದು ಖಂಡಿತವಾಗಿಯೂ ಸಹಾಯ ಮಾಡುತ್ತೆ. ಸರಿ, ಈ ಸಂಚಿಕೆಯಲ್ಲಿ ನಾವು ಏಪ್ರಿಲ್ 1 ಮತ್ತು 2ನೇ ತಾರೀಕಿನ 10 ಬಹುಮುಖ್ಯ ಪ್ರಚಲಿತ ವಿದ್ಯಮಾನಗಳನ್ನ ಪ್ರಶ್ನೋತ್ತರಗಳ ಮೂಲಕ ಚರ್ಚೆ ಮಾಡೋಣ. ಇದು ಕೆಎಸ್, ಪಿಎಸ್ಐ, ಪೊಲೀಸ್ ಕಾನ್ಸ್ಟೇಬಲ್ ಹೀಗೆ ಎಲ್ಲಾ ಸ್ಪರ್ಧಾತ್ಮಕ ಪರೀಕ್ಷೆಗಳ ದೃಷ್ಟಿಯಿಂದ ತುಂಬಾನೇ ಉಪಯುಕ್ತ. ಹಾಗಿದ್ರೆ ತಡ ಮಾಡೋದು ಬೇಡ, ಬನ್ನಿ ನಮ್ಮ ಮೊದಲ ಪ್ರಶ್ನೆಯೊಂದಿಗೆ ಶುರು ಮಾಡೋಣ. ಮೊದಲನೇ ಪ್ರಶ್ನೆ ನಿಮ್ಮ ಪರದೆಯ ಮೇಲೆ. ದೀನ್ ದಯಾಳ್ ಉಪಾಧ್ಯಾಯ ಪಂಚಾಯತ್ ಸತತ್ ವಿಕಾಸ್ ಪುರಸ್ಕಾರದಲ್ಲಿ ಬಡತನ ಮುಕ್ತ ಮತ್ತು ಸುಧಾರಿತ ಜೀವನೋಪಾಯ ವಿಭಾಗದಲ್ಲಿ ಮೊದಲ ಸ್ಥಾನ ಪಡೆದ ಗ್ರಾಮ ಪಂಚಾಯತಿ ಯಾವುದು? ನಿಮ್ಮ ಆಯ್ಕೆಗಳು: ಎ ವಂಡ್ಸೆ, ಬಿ ಮಡಾಮಕ್ಕಿ, ಸಿ ಮುದ್ರಾಡಿ ಅಥವಾ ಡಿ ಸಾಣೂರ್. ಸರಿಯಾದ ಉತ್ತರ ಯಾವುದು ಅಂತ ಸ್ವಲ್ಪ ಯೋಚನೆ ಮಾಡಿ. ಓಕೆ, ಸರಿಯಾದ ಉತ್ತರ ಆಯ್ಕೆ ಸಿ, ಮುದ್ರಾಡಿ, ಹೆಬ್ರಿ ತಾಲೂಕಿನದು. ಈ ಪ್ರಶಸ್ತಿಯನ್ನು ನೀಡುತ್ತಿರುವುದು ಕೇಂದ್ರ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವಾಲಯ. ಇದರ ಮುಖ್ಯ ಉದ್ದೇಶ ಅಂದ್ರೆ ಗ್ರಾಮ ಪಂಚಾಯಿತಿಗಳ ಅದ್ಭುತ ಕಾರ್ಯಕ್ಷಮತೆ ಮತ್ತು ಸುಸ್ಥಿರ ಅಭಿವೃದ್ಧಿಯನ್ನು ಗುರುತಿಸಿ ಗೌರವಿಸುವುದು. ಅಂದ್ಹಾಗೆ ಮುದ್ರಾಡಿ ಗ್ರಾಮ ಪಂಚಾಯಿತಿ ಬರೋಬ್ಬರಿ 1 ಕೋಟಿ ರೂಪಾಯಿ ಬಹುಮಾನವನ್ನ ಗೆದ್ದಿದೆ. ಇನ್ನೊಂದು ಗಮನಿಸಬೇಕಾದ ವಿಷಯ ಅಂದ್ರೆ ವಂಡ್ಸೆ, ಮಡಾಮಕ್ಕಿ ಮತ್ತು ಸಾಣೂರ್ ಪಂಚಾಯಿತಿಗಳು ಕೂಡ ಬೇರೆ ಬೇರೆ ವಿಭಾಗಗಳಲ್ಲಿ ಪ್ರಶಸ್ತಿಗಳನ್ನ ಪಡೆದುಕೊಂಡಿವೆ. ಸರಿ, ನಮ್ಮ ಎರಡನೇ ಪ್ರಶ್ನೆ ಕಡೆಗೆ ಹೋಗೋಣ. ಗ್ರ್ಯಾಂಡ್ ಪ್ರೈಸ್ ಅಂತ ಕರೆಯಲ್ಪಡುವ ಪ್ರಶಸ್ತಿಯನ್ನು ಯಾವ ಕ್ಷೇತ್ರಕ್ಕೆ ನೀಡಲಾಗುತ್ತೆ? ಆಯ್ಕೆಗಳು: ವಿಜ್ಞಾನ ಮತ್ತು ತಂತ್ರಜ್ಞಾನ, ಕ್ರೀಡೆ, ಜಗತ್ತಿನ ಶಾಂತಿ ಅಥವಾ ಸಾಹಿತ್ಯ. ಇದೊಂದು ಬಹಳ ಮುಖ್ಯವಾದ ಪ್ರಶಸ್ತಿ. ಉತ್ತರ ಇಲ್ಲಿದೆ, ಆಯ್ಕೆ ಸಿ, ಜಗತ್ತಿನ ಶಾಂತಿ. ಹೌದು, ಈ ಪ್ರಶಸ್ತಿಯನ್ನು ಜಗತ್ತಿನ ಶಾಂತಿ, ಸಹಕಾರ ಮತ್ತು ಮಾನವೀಯ ಮೌಲ್ಯಗಳಿಗೆ ಯಾರು ವಿಶಿಷ್ಟ ಕೊಡುಗೆ ನೀಡುತ್ತಾರೋ ಅವರಿಗೆ ನೀಡಲಾಗುತ್ತೆ. ಇತ್ತೀಚೆಗೆ ಈ ಪ್ರತಿಷ್ಠಿತ ಪ್ರಶಸ್ತಿಯನ್ನು ಜುಬಿಲೆ ಕೃಷ್ಣರಾವ್ ಅವರಿಗೆ ನೀಡಿ ಗೌರವಿಸಲಾಗಿದೆ. ಜಾಗತಿಕ ಮಟ್ಟದಲ್ಲಿ ಶಾಂತಿ ಮತ್ತು ಸ್ನೇಹವನ್ನು ಬೆಳೆಸುವ ವ್ಯಕ್ತಿಗಳನ್ನು ಗುರುತಿಸುವುದೇ ಇದರ ಮುಖ್ಯ ಗುರಿ. ಬನ್ನಿ ಮುಂದಿನ ಪ್ರಶ್ನೆ ನೋಡೋಣ. 2027ರ ಜನಗಣತಿಗೆ ಸಂಬಂಧಪಟ್ಟ ಹಾಗೆ ಕೆಲವು ಹೇಳಿಕೆಗಳಿವೆ. ಇವುಗಳನ್ನು ಗಮನಿಸಿ. 1. ಇದು ಭಾರತದ ಮೊತ್ತಮೊದಲ ಡಿಜಿಟಲ್ ಜನಗಣತಿ ಆಗಲಿದೆ. 2. ಜನರು ಸ್ವಯಂ ಗಣತಿ ಅಂದ್ರೆ ಸೆಲ್ಫ್ ಎನ್ಯುಮರೇಷನ್ ಮೂಲಕ ಆನ್ಲೈನ್ನಲ್ಲೇ ತಮ್ಮ ಮಾಹಿತಿ ಸಲ್ಲಿಸಬಹುದು. 3. ಇದನ್ನು ಭಾರತದ ರಿಜಿಸ್ಟ್ರಾರ್ ಜನರಲ್ ಮತ್ತು ಜನಗಣತಿ ಆಯುಕ್ತರ ಕಚೇರಿ ನಡೆಸುತ್ತದೆ. ಮತ್ತು 4ನೇದು 2027ರ ಜನಗಣತಿ ಭಾರತದ 16ನೇ ಜನಗಣತಿ. ಇದರಲ್ಲಿ ಯಾವೆಲ್ಲ ಹೇಳಿಕೆಗಳು ಸರಿಯಾಗಿವೆ? ಸರಿಯಾದ ಉತ್ತರ ಆಯ್ಕೆ ಬಿ, ಅಂದರೆ ಕೊಟ್ಟಿರುವ ಎಲ್ಲಾ 4 ಹೇಳಿಕೆಗಳು ಸಂಪೂರ್ಣವಾಗಿ ಸರಿಯಾಗಿವೆ. ಹೌದು, ಇದು ಟ್ಯಾಬ್ಲೆಟ್ ಮತ್ತು ಮೊಬೈಲ್ ಬಳಸಿ ನಡೆಸುವ ದೇಶದ ಮೊದಲ ಡಿಜಿಟಲ್ ಜನಗಣತಿ. ಇದರಲ್ಲಿ ಜನರು ತಾವಾಗಿಯೇ ಮಾಹಿತಿ ತುಂಬುವ ಸ್ವಯಂ ಗಣತಿ ಅನ್ನೋ ಒಂದು ಹೊಸ ಸೌಲಭ್ಯ ಕೂಡ ಇದೆ. ಇದನ್ನು ನಡೆಸೋದು ಗೃಹ ವ್ಯವಹಾರಗಳ ಸಚಿವಾಲಯದ ಅಡಿಯಲ್ಲಿ ಬರುವ ರಿಜಿಸ್ಟ್ರಾರ್ ಜನರಲ್ ಕಚೇರಿ. ಹಾಗೆಯೇ ಇದು ಭಾರತದ 16ನೇ ಜನಗಣತಿ ಅನ್ನೋದನ್ನ ನೆನ್ಪಿಡಿ. ಮೊದಲ ಜನಗಣತಿ 1872ರಲ್ಲಿ ನಡೆದರೂ ನಿಯಮಿತವಾಗಿ ಜನಗಣತಿ ಆರಂಭವಾಗಿದ್ದು 1881ರಿಂದ. ಈಗ 4ನೆಯ ಪ್ರಶ್ನೆ. ವರ್ಲ್ಡ್ ವೈಲ್ಡ್ ಫಂಡ್ ಫಾರ್ ನೇಚರ್ ಅಂದ್ರೆ WWF ಅಂತ ಎಲ್ರಿಗೂ ಗೊತ್ತಿರೋ ಸಂಸ್ಥೆಯ ಮುಖ್ಯ ಕಚೇರಿ ಎಲ್ಲಿದೆ? ನ್ಯೂಯಾರ್ಕ್ನಲ್ಲಿದೆಯಾ, ಪ್ಯಾರಿಸ್, ನೈರೋಬಿ ಅಥವಾ ಗ್ಲ್ಯಾಂಡ್ನಲ್ಲಿದೆಯಾ? ಸರಿಯಾದ ಉತ್ತರ ಡಿ, ಗ್ಲ್ಯಾಂಡ್, ಸ್ವಿಟ್ಜರ್ಲೆಂಡ್. WWF ಸಂಸ್ಥೆ 1961ರಲ್ಲಿ ಸ್ಥಾಪನೆಯಾಗಿತ್ತು. ಇದರ ಲೋಗೋ ಆ ಜೈಂಟ್ ಪ್ಯಾಂಡಾ ಎಲ್ಲರಿಗೂ ನೆನ್ಪಿರುತ್ತೆ ಅಲ್ವಾ? ಅದರ ಹೆಸರು ಚಿಚಿ. ಇದೇ ಸಂಸ್ಥೆ ಪ್ರತಿ ವರ್ಷ ಅರ್ತ್ ಅವರ್ ಅನ್ನೋ ಅಭಿಯಾನವನ್ನ ಆಯೋಜಿಸುತ್ತೆ. ಇದು ಹವಾಮಾನ ಬದಲಾವಣೆ ಬಗ್ಗೆ ಜಾಗತಿಕವಾಗಿ ಜಾಗೃತಿ ಮೂಡಿಸಲು ಸಹಾಯ ಮಾಡುತ್ತದೆ. 5ನೇ ಪ್ರಶ್ನೆ ಇಲ್ಲಿದೆ. ವಾಯುಬಾಣ ಹೆಸರಿನ ಡ್ರೋನ್ ವ್ಯವಸ್ಥೆಯನ್ನು ಅಭಿವೃದ್ಧಿಪಡಿಸಿದ ಸಂಸ್ಥೆ ಯಾವುದು? ನಮ್ಮ ಇಸ್ರೋನ, DRDO, HAL ಅಥವಾ BEL? ಇದು ರಕ್ಷಣಾ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಪ್ರಶ್ನೆ. ಸರಿಯಾದ ಉತ್ತರ ಬಿ, DRDO. ವಾಯುಬಾಣ್ ಯಾಕೆ ಇಷ್ಟು ವಿಶೇಷ ಅಂದ್ರೆ ಇದು ಭಾರತದ ಮೊದಲ ಹೆಲಿಕಾಪ್ಟರ್ನಿಂದ ಉಡಾಯಿಸಬಹುದಾದ ಡ್ರೋನ್ ವ್ಯವಸ್ಥೆ. ಇದನ್ನು ಮುಖ್ಯವಾಗಿ ಶತ್ರು ಪ್ರದೇಶದ ಮೇಲೆ ಕಣ್ಗಾವಲಿಡಲು, ನಿಖರವಾದ ದಾಳಿ ನಡೆಸಲು ಮತ್ತು ಗಡಿ ಭದ್ರತೆಯನ್ನು ಹೆಚ್ಚಿಸಲು ಬಳಸಲಾಗುತ್ತೆ. ಇದು ನಮ್ಮ ರಕ್ಷಣಾ ಸಾಮರ್ಥ್ಯಕ್ಕೆ ಒಂದು ದೊಡ್ಡ ಬಲ ತುಂಬಿದೆ. ಸರಿ, 6ನೇ ಪ್ರಶ್ನೆ. ಲಡಾಖ್ನ ಸುಂದರವಾದ ಆಪ್ರಿಕಾಟ್ ಬ್ಲಾಸಮ್ ಫೆಸ್ಟಿವಲ್ 2026 ಅನ್ನು ಆಯೋಜಿಸುವ ಸಂಸ್ಥೆ ಯಾವುದು? ಆಯ್ಕೆಗಳು: ಭಾರತದ ಪ್ರವಾಸೋದ್ಯಮ ಸಚಿವಾಲಯ, ಲಡಾಖ್ ಪ್ರವಾಸೋದ್ಯಮ ಇಲಾಖೆ, ಯುನೆಸ್ಕೋ ಅಥವಾ WWF? ಉತ್ತರ ಬಿ, ಲಡಾಖ್ ಪ್ರವಾಸೋದ್ಯಮ ಇಲಾಖೆ. ಈ ಅದ್ಭುತ ಹಬ್ಬವನ್ನು ಭಾರತದ ಮಿನಿ ಚೆರಿ ಬ್ಲಾಸಮ್ ಅಂತಾನೂ ಪ್ರೀತಿಯಿಂದ ಕರೀತಾರೆ. ಕೇಳೋಕೆ ಎಷ್ಟು ಚೆನ್ನಾಗಿದೆ ಅಲ್ವಾ? ಸಾಮಾನ್ಯವಾಗಿ ಮಾರ್ಚ್ ಕೊನೆಯಿಂದ ಏಪ್ರಿಲ್ ಆರಂಭದವರೆಗೆ ಈ ಹಬ್ಬ ನಡೆಯುತ್ತೆ.
ಇದರ ಮುಖ್ಯ ಉದ್ದೇಶ ಅಲ್ಲಿನ ಪ್ರವಾಸೋದ್ಯಮವನ್ನು ಉತ್ತೇಜಿಸುವುದು, ಸ್ಥಳೀಯ ರೈತರಿಗೆ ಒಂದು ಉತ್ತಮ ಮಾರುಕಟ್ಟೆ ಒದಗಿಸುವುದು ಮತ್ತು ಲಡಾಖ್ನ ಶ್ರೀಮಂತ ಸಂಸ್ಕೃತಿಯನ್ನ ಇಡೀ ಜಗತ್ತಿಗೆ ಪರಿಚಯಿಸುವುದು. 7ನೇ ಪ್ರಶ್ನೆಗೆ ಹೋಗೋಣ ಬನ್ನಿ. ಆರ್ಟೆಮಿಸ್ 2 ಮಿಷನ್ ಬಗ್ಗೆ ಈ ಕೆಳಗಿನ ಹೇಳಿಕೆಗಳಲ್ಲಿ ಯಾವುದು ಸರಿಯಾಗಿದೆ? ಎ. ಇದು ಮಾನವರನ್ನು ನೇರವಾಗಿ ಚಂದ್ರನ ಮೇಲೆ ಇಳಿಸುತ್ತೆ. ಬಿ. ಇದು 1972ರ ನಂತರದ ಮೊದಲ ಮಾನವ ಸಹಿತ ಚಂದ್ರಯಾನ. ಸಿ. ಇದರಲ್ಲಿ ಕೇವಲ 2 ಗಗನಯಾತ್ರಿಗಳು ಭಾಗವಹಿಸುತ್ತಿದ್ದಾರೆ. ಡಿ. ಇದು ಇಸ್ರೋದ ಮಿಷನ್. ಸರಿಯಾದ ಉತ್ತರ ಆಯ್ಕೆ ಬಿ. ಇದು 1972ರ ನಂತರದ ಮೊದಲ ಮಾನವ ಸಹಿತ ಚಂದ್ರಯಾನ. ಇದು ನಿಜಕ್ಕೂ ಒಂದು ಐತಿಹಾಸಿಕ ಮಿಷನ್. ಇದನ್ನು ಮುನ್ನಡೆಸುತ್ತಿರುವುದು ಅಮೆರಿಕದ ನಾಸಾ. ಈ ತಂಡದಲ್ಲಿ ಒಟ್ಟು 4 ಗಗನಯಾತ್ರಿಗಳಿದ್ದು, ಕ್ರಿಸ್ಟೀನಾ ಕೋಚ್ ಅವರು ಚಂದ್ರನತ್ತ ಪ್ರಯಾಣಿಸುವ ಮೊದಲ ಮಹಿಳೆ ಮತ್ತು ಜೆರೆಮಿ ಹ್ಯಾನ್ಸನ್ ಅವರು ಮೊದಲ ಕೆನಡಾ ದೇಶದ ಯಾತ್ರಿಕರಾಗುವ ಮೂಲಕ ಇತಿಹಾಸ ಬರೆಯಲಿದ್ದಾರೆ. ಇದರ ಮುಖ್ಯ ಉದ್ದೇಶ ಚಂದ್ರನ ಸುತ್ತ ಒಂದು ಸುತ್ತು ಹಾಕಿ ಬರೋದು. ಇದು ಮುಂದೆ ನಡೆಯಲಿರುವ ಆರ್ಟೆಮಿಸ್ 3 ಲ್ಯಾಂಡಿಂಗ್ ಮಿಷನ್ಗೆ ಒಂದು ಪೂರ್ವ ತಯಾರಿ ಇದ್ದಾಗೆ. ಈಗ ಮುಂದಿನ ಪ್ರಶ್ನೆ. ಈ ಹೇಳಿಕೆಗಳನ್ನು ಒಮ್ಮೆ ಗಮನವಿಟ್ಟು ಕೇಳಿ. 1. ನಕ್ಸಲ್ ಚಳುವಳಿ 1967ರಲ್ಲಿ ಪಶ್ಚಿಮ ಬಂಗಾಳದ ನಕ್ಸಲ್ ಬಾರಿಯಲ್ಲಿ ಆರಂಭವಾಯಿತು. 2. ಕಮ್ಯುನಿಸ್ಟ್ ಪಾರ್ಟಿ ಆಫ್ ಇಂಡಿಯಾ ಮಾವೋವಾದಿ 2004ರಲ್ಲಿ ರಚನೆಯಾಯಿತು. 3. ರೆಡ್ ಕಾರಿಡಾರ್ ಎಂಬುದು ನಕ್ಸಲ್ ಪೀಡಿತ ಪ್ರದೇಶಗಳಿಗೆ ಬಳಸುವ ಒಂದು ಪದ. ಮತ್ತು 4. ಗೃಹ ಸಚಿವ ಅಮಿತ್ ಶಾ ಅವರು ಮಾರ್ಚ್ 30, 2026ರಂದು ಭಾರತವನ್ನ ನಕ್ಸಲ್ ಮುಕ್ತ ಎಂದು ಘೋಷಿಸಿದರು. ಉತ್ತರ ಆಯ್ಕೆ ಸಿ, ಅಂದರೆ ಈ ಎಲ್ಲಾ ಹೇಳಿಕೆಗಳು ಸರಿಯಾಗಿವೆ. ಹೌದು, ಈ ಚಳುವಳಿ 1967ರಲ್ಲಿ ನಕ್ಸಲ್ ಬಾರಿಯಲ್ಲಿ ಶುರುವಾಯಿತು. 2004ರಲ್ಲಿ ಪೀಪಲ್ಸ್ ವಾರ್ ಗ್ರೂಪ್ ಮತ್ತು ಎಂಸಿಸಿ ಅನ್ನೋ 2 ಗುಂಪುಗಳು ಒಂದಾಗಿ ಸಿಪಿಐ ಮಾವೋವಾದಿ ಪಕ್ಷ ರಚನೆಯಾಯಿತು. ಛತ್ತೀಸ್ಗಢ್, ಜಾರ್ಖಂಡಿನಂತಹ ನಕ್ಸಲ್ ಪೀಡಿತ ಪ್ರದೇಶಗಳನ್ನ ರೆಡ್ ಕಾರಿಡಾರ್ ಅಂತ ಕರೀತಾರೆ. ಮತ್ತು ಅತಿ ಮುಖ್ಯವಾದ ಬೆಳವಣಿಗೆ ಅಂದ್ರೆ ಸುಮಾರು 59 ವರ್ಷಗಳ ನಂತರ ಇತ್ತೀಚೆಗೆ ಭಾರತವನ್ನು ನಕ್ಸಲ್ ಮುಕ್ತ ಎಂದು ಘೋಷಣಿಸಲಾಗಿದೆ. ಇದು ನಮ್ಮ ದೇಶದ ಆಂತರಿಕ ಭದ್ರತೆಯ ದೃಷ್ಟಿಯಿಂದ ಒಂದು ದೊಡ್ಡ ಮೈಲಿಗಲ್ಲು. 9ನೇ ಪ್ರಶ್ನೆ. ವಿಶ್ವ ಆಟಿಸಂ ಜಾಗೃತಿ ದಿನವನ್ನು ಯಾವ ದಿನಾಂಕದಂದು ಆಚರಿಸಲಾಗುತ್ತದೆ? ಏಪ್ರಿಲ್ 1, ಏಪ್ರಿಲ್ 2, ಮಾರ್ಚ್ 21 ಅಥವಾ ಏಪ್ರಿಲ್ 7? ಇದು ಪ್ರಮುಖ ದಿನಗಳ ಬಗ್ಗೆ ಇರುವ ಪ್ರಶ್ನೆ. ಸರಿಯಾದ ಉತ್ತರ ಬಿ, ಏಪ್ರಿಲ್ 2. ಈ ದಿನವನ್ನು 2007ರಲ್ಲಿ ವಿಶ್ವಸಂಸ್ಥೆ ಘೋಷಿಸಿತು. ಆಟಿಸಂ ಬಗ್ಗೆ ಸಮಾಜದಲ್ಲಿ ಅರಿವು ಮೂಡಿಸುವುದು ಮತ್ತು ಆಟಿಸಂ ಇರುವವರಿಗೂ ಒಂದು ಸಮಾನತೆಯ, ಎಲ್ಲರನ್ನೂ ಒಳಗೊಳ್ಳುವ ಸಮಾಜವನ್ನು ನಿರ್ಮಿಸುವುದು ಇದರ ಮುಖ್ಯ ಉದ್ದೇಶ. ಈ ದಿನದ ಸಂಕೇತಗಳಾಗಿ ನೀಲಿ ಬಣ್ಣವನ್ನು ಬಳಸಲಾಗುತ್ತೆ, ಲೈಟ್ ಇಟ್ ಅಪ್ ಬ್ಲೂ ಅನ್ನೋ ಅಭಿಯಾನದ ಮೂಲಕ. ಹಾಗೆ ಪಜಲ್ ರಿಬ್ಬನ್ ಕೂಡ ಇದರ ಮತ್ತೊಂದು ಸಂಕೇತ. ಸರಿ, ನಾವೀಗ 10ನೇ ಹಾಗೂ ಕೊನೆಯ ಪ್ರಶ್ನೆಗೆ ಬಂದಿದ್ದೇವೆ. ನಾಗೋಯಾ ಪ್ರೋಟೋಕಾಲ್ ಅಡಿಯಲ್ಲಿ ಅಂತಾರಾಷ್ಟ್ರೀಯ ಮಾನ್ಯತೆ ಪಡೆದ ಅನುಸರಣಾ ಪ್ರಮಾಣಪತ್ರಗಳನ್ನ ಅಂದ್ರೆ IRCCಗಳನ್ನ ನೀಡುವಲ್ಲಿ ಜಗತ್ತಿನಲ್ಲಿ ನಂಬರ್ 1 ಸ್ಥಾನದಲ್ಲಿರುವ ದೇಶ ಯಾವುದು? ಫ್ರಾನ್ಸಾ, ಭಾರತನಾ, ಸ್ಪೇನಾ ಅಥವಾ ಅರ್ಜೆಂಟೀನಾನಾ? ಉತ್ತರ ಬಿ, ನಮ್ಮ ಭಾರತ. ಇದು ನಿಜಕ್ಕೂ ನಮ್ಮೆಲ್ಲರಿಗೂ ಹೆಮ್ಮೆ ಪಡುವ ವಿಷಯ ಅಲ್ವಾ? ಯಾಕೆ ಗೊತ್ತಾ? ಜಗತ್ತಿನಲ್ಲಿ ನೀಡಲಾದ ಒಟ್ಟು ಪ್ರಮಾಣಪತ್ರಗಳಲ್ಲಿ 56%ಕ್ಕಿಂತ ಹೆಚ್ಚು, ಅಂದ್ರೆ 6311ರಲ್ಲಿ ಬರೋಬ್ಬರಿ 3561 ಪ್ರಮಾಣಪತ್ರಗಳನ್ನು ಭಾರತವೇ ನೀಡಿದೆ. ಅಂದ್ರೆ ಜಗತ್ತಿನ ಅರ್ಧಕ್ಕಿಂತ ಹೆಚ್ಚು. ಇದು ನಮ್ಮ ದೇಶದ ಜೈವಿಕ ಸಂಪನ್ಮೂಲಗಳ ನ್ಯಾಯಸಮ್ಮತ ಮತ್ತು ಸಮಾನ ಹಂಚಿಕೆಗೆ ನಾವು ಎಷ್ಟು ಬದ್ಧರಾಗಿದ್ದೇವೆ ಅನ್ನೋದನ್ನ ತೋರಿಸುತ್ತೆ. ಈ ದೊಡ್ಡ ಯಶಸ್ಸಿನ ಹಿಂದೆ ನಮ್ಮ 2002ರ ಜೈವಿಕ ವೈವಿಧ್ಯತಾ ಕಾಯ್ದೆಯ ಪಾತ್ರ ಬಹಳ ಮುಖ್ಯವಾಗಿದೆ. ಸರಿ, ಇಲ್ಲಿಯವರೆಗೆ ಚರ್ಚೆ ಮಾಡಿದ 10 ಪ್ರಶ್ನೆಗಳ ಪ್ರಮುಖ ಅಂಶಗಳನ್ನ ಮತ್ತೊಮ್ಮೆ ವೇಗವಾಗಿ ನೋಡ್ಕೊಂಡು ಬರೋಣ. ಬನ್ನಿ, ಒಂದು ಕ್ವಿಕ್ ರಿವಿಷನ್ ಮಾಡೋಣ. ಮುದ್ರಾಡಿ ಗ್ರಾಮ ಪಂಚಾಯಿತಿಗೆ ದೀನ್ ದಯಾಳ್ ಪುರಸ್ಕಾರ ಸಿಕ್ಕಿದೆ. ಗ್ರ್ಯಾಂಡ್ ಪ್ರೈಸ್ ಅನ್ನು ಜಗತ್ತಿನ ಶಾಂತಿಗಾಗಿ ನೀಡಲಾಗುತ್ತೆ. 2027ರ ಜನಗಣತಿ ಭಾರತದ 16ನೇ ಹಾಗೂ ಮೊದಲ ಡಿಜಿಟಲ್ ಜನಗಣತಿಯಾಗಿದೆ. WWFನ ಹೆಡ್ಕ್ವಾರ್ಟರ್ಸ್ ಸ್ವಿಟ್ಜರ್ಲೆಂಡ್ನ ಗ್ಲ್ಯಾಂಡ್ನಲ್ಲಿದೆ. ವಾಯುಬಾಣ್ ಡ್ರೋನ್ ಅನ್ನು DRDO ಅಭಿವೃದ್ಧಿಪಡಿಸಿದೆ. ಲಡಾಖ್ನ ಆಪ್ರಿಕಾಟ್ ಬ್ಲಾಸಮ್ ಫೆಸ್ಟಿವಲ್ ಅನ್ನು ಅಲ್ಲಿನ ಪ್ರವಾಸೋದ್ಯಮ ಇಲಾಖೆ ಆಯೋಜಿಸುತ್ತೆ. ಆರ್ಟೆಮಿಸ್ 2 1972ನ ನಂತರದ ಮೊದಲ ಮಾನವ ಸಹಿತ ಚಂದ್ರಯಾನ. ಭಾರತವನ್ನು ಈಗ ನಕ್ಸಲ್ ಮುಕ್ತ ಅಂತ ಘೋಷಿಸಲಾಗಿದೆ. ಏಪ್ರಿಲ್ 2 ವಿಶ್ವ ಆಟಿಸಂ ಜಾಗೃತಿ ದಿನ. ಮತ್ತು ನಾಗೋಯಾ ಪ್ರೋಟೋಕಾಲ್ ಪ್ರಮಾಣಪತ್ರ ನೀಡುವಲ್ಲಿ ಭಾರತ ಜಗತ್ತಿಗೆ ನಂಬರ್ 1. ಕೊನೆಯದಾಗಿ ನಿಮಗೊಂದು ಚಿಕ್ಕ ಪ್ರಶ್ನೆ. ಇಸ್ರೋ ನಡೆಸುವ ಯುವಿಕಾ ಅಂದ್ರೆ ಯುವ ವಿಜ್ಞಾನಿ ಕಾರ್ಯಕ್ರಮವನ್ನ ಯಾರಿಗಾಗಿ ಆಯೋಜಿಸಲಾಗುತ್ತೆ? ನಿಮ್ಮ ಉತ್ತರವನ್ನು ಮರ್ಯಾದೆ ಕೆಳಗೆ ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡಿ ಮತ್ತು ನಮ್ಮ ಸ್ಪರ್ಧಾ ವಿದ್ಯಾಲಯ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ಉಪಯುಕ್ತ ಮಾಹಿತಿಯೊಂದಿಗೆ ಸಿಗೋಣ. ಧನ್ಯವಾದಗಳು.